ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. 3 ಕಡೆ ಮತವಿದೆ ಎಂಬ ಆರೋಪ ಆಧಾರರಹಿತ, ದಾಖಲೆಗಳೊಂದಿಗೆ ಸ್ಪಷ್ಟನೆ ನೀಡಿದ ಶಾಸಕ ಎಚ್.ಕೆ. ಪಾಟೀಲ್. ಗದಗ ರಾಜಕೀಯದಲ್ಲಿ ಮತದಾರರ ಪಟ್ಟಿಗೆ ಸಂಬಂಧಿಸಿದ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿದ್ದು, ಸಂಸದ ಬಸವರಾಜ ಬೊಮ್ಮಾಯಿ ಅವರ ಆರೋಪಕ್ಕೆ ಶಾಸಕ ಎಚ್.ಕೆ. ಪಾಟೀಲ್ ತೀಕ್ಷ್ಣ ತಿರುಗೇಟು ನೀಡಿದ್ದಾರೆ. ನನಗೆ 3 ಕಡೆ ಮತದಾರರ ನೋಂದಣಿ ಇದೆ ಎಂಬ ಆರೋಪವನ್ನು ಶಾಸಕ ಎಚ್.ಕೆ. ಪಾಟೀಲ್ ಸಂಪೂರ್ಣವಾಗಿ ತಳ್ಳಿಹಾಕಿದ್ದು, ದಾಖಲೆಗಳನ್ನು ಪ್ರದರ್ಶಿಸಿ ತಮ್ಮ ಸ್ಪಷ್ಟನೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಟ್ಟಿಯಲ್ಲಿ ತೋರಿಸಿರುವ 3 ಮತಗಳು ನನ್ನದಲ್ಲ, ಅವು 3 ಬೇರೆ ಬೇರೆ ವ್ಯಕ್ತಿಗಳ ಹೆಸರಿನಲ್ಲಿರುವ ಮತದಾರರ ನೋಂದಣಿಗಳಾಗಿದ್ದು, ನನ್ನ ಹೆಸರಿನೊಂದಿಗೆ ಸಂಪರ್ಕ ಕಲ್ಪಿಸುವುದು ಸಂಪೂರ್ಣ ತಪ್ಪು ಎಂದು ಸ್ಪಷ್ಟಪಡಿಸಿದರು. ಇದೇ ವೇಳೆ ಹಲವು ವರ್ಷಗಳಿಂದ ಪ್ರಾಮಾಣಿಕವಾಗಿ ಸಾರ್ವಜನಿಕ ಜೀವನದಲ್ಲಿ ಸೇವೆ ಸಲ್ಲಿಸುತ್ತಿರುವ ತನ್ನ ವಿರುದ್ಧ ಯಾವುದೇ ಆರೋಪ ಮಾಡುವ ಮೊದಲು ಸತ್ಯಾಂಶಗಳನ್ನು ಪರಿಶೀಲಿಸಬೇಕೆಂದು ಅವರು ಒತ್ತಾಯಿಸಿದರು. ಜನರಲ್ಲಿ ಗೊಂದಲ ಮೂಡಿಸುವ ಹಾಗೂ ರಾಜಕೀಯ ಲಾಭಕ್ಕಾಗಿ ಆಧಾರರಹಿತ ಆರೋಪಗಳನ್ನು ಮಾಡಬಾರದು. ದಾಖಲೆಗಳನ್ನು ಪರಿಶೀಲಿಸಿದರೆ ಸತ್ಯ ಏನೆಂಬುದು ಸ್ಪಷ್ಟವಾಗುತ್ತದೆ ಎಂದು ಎಚ್.ಕೆ. ಪಾಟೀಲ್ ಹೇಳಿದರು. ಈ ಬೆಳವಣಿಗೆಯಿಂದ ಮತದಾರರ ಪಟ್ಟಿಯ ಕುರಿತ ರಾಜಕೀಯ ಚರ್ಚೆ ಮತ್ತಷ್ಟು ಚುರುಕುಗೊಂಡಿದ್ದು, ಆರೋಪ ಪ್ರತ್ಯಾರೋಪಗಳು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿವೆ. ನೀವು ನೋಡ್ತಾ ಇದ್ದೀರಾ ಕೆಜಿ ನ್ಯೂಸ್. ಸೂಕ್ಷ್ಮ ವಿಚಾರಗಳನ್ನು ಮುಂದಿಟ್ಟುಕೊಂಡು ಚಾರಿತ್ರ್ಯ ವಧೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾನ್ಯ ಬೊಮ್ಮಾಯಿಯವರು ಪ್ರಯತ್ನಿಸಿದ್ದಾರೆ. ಆದರೆ ತಾವು ನಮ್ಮ ಹಿತೈಷಿಗಳಾದಂಥವರು, ಸಮಾಜಕ್ಕೆ ಜವಾಬ್ದಾರರಾಗುವವರು, ಸತ್ಯಾಸತ್ಯತೆಯನ್ನು ಕನಿಷ್ಠ ಪ್ರಮಾಣದಲ್ಲಾದರೂ ನೋಡಬೇಕಾಗಿತ್ತು. ಆದರೆ ಅವಸರದ ಬದುಕಿನೊಳಗೆ ಅದು ಆಗಿರಲಿಕ್ಕಿಲ್ಲ. ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮಾಡಿರುವ ಹೇಳಿಕೆ ಹಸಿ ಸುಳ್ಳು. ದುರುದ್ದೇಶದಿಂದ ಕೂಡಿರುವಂಥದ್ದು. ಯಾಕೆ ಅವರು ಈ ಕೆಳಮಟ್ಟದ ರಾಜಕಾರಣಕ್ಕೆ ಜಾರಿ ಬಿಟ್ಟರೋ ಗೊತ್ತಿಲ್ಲ ನನಗೆ. ಜಾರಿದ್ದಾರೆ. ಗದಗಿನ ಶಾಸಕನಾಗಿ ನನ್ನ ಮೇಲೆ ಆರೋಪ ಮಾಡುವಾಗ ಅವರು ನಮ್ಮ ಗದಗಿನ ಪ್ರಬುದ್ಧತೆಯನ್ನು ಸಹಿತ ಗಮನದಲ್ಲಿರಿಸ್ಕೋಬೇಕಾಗಿತ್ತು. ಆ ಪ್ರಬುದ್ಧತೆಯನ್ನು ಗಮನದಲ್ಲಿರಿಸಿಕೊಳ್ಳಲಿಲ್ಲ. ನನ್ನ ಸುಮಾರು 40 ವರ್ಷಕ್ಕಿಂತ ಹೆಚ್ಚು ರಾಜಕೀಯ ಸೇವೆಯನ್ನು ಅವರು ಭಾಳ ಸಮೀಪದಿಂದ ನಾನು ನೋಡಿದ್ದಾರೆ. ನಾನು ಅವರನ್ನು ಭಾಳ ಸಮೀಪದಿಂದ ನೋಡಿದ್ದೇನೆ. ಅಷ್ಟಾಗಿಯೂ ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿ ಅಲಿಗೇಷನ್ ಮಾಡೋದು, ಅದು ಒಬ್ಬ ನುರಿತ ರಾಜಕಾರಣಿಗೆ, ಅದು ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿ ಸ್ಥಾನದವರೆಗೆ ಏರಿದ ವ್ಯಕ್ತಿಗೆ ಶೋಭೆ ತರುವಂಥದ್ದಲ್ಲ. ಇಂಡಿಯವರು ಹೇಳಿದರು, ಇದೆ ಅದು ಹಂಗಾಗುತ್ತೋ, ಇಂಥ ರಾಜಕಾರಣ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಅಲ್ಲಿ ಇದ್ದವ್ರಿಗೆ ಹೇಳಿದ್ರು. ನನಗೆ ಕೇಳಿಸ್ತಾ ಇದ್ರೊಳಗೆ. ಆದಾಗ್ಯೂ 153 ಹುಡುಕೋಟಿ ಅಲ್ಲಿ ಮತ್ತೆ ಎಚ್.ಕೆ. ಪಾಟೀಲ್ ಮಾಡ್ತಾರೆ. ಇಲ್ಲೈತೆ ನೋಡ್ರಿ ಈ ಫೋಟೋ. ಇದು 153 ಬೂತಿನ 393ರ ಕ್ರಮ ಸಂಖ್ಯೆ. ಇವರು ಎಚ್.ಕೆ. ಪಾಟೀಲ್. ನಿಮ್ಮದು ಇದು ತೋರಿಸ್ರಿ, ಆಧಾರ್ ಕಾರ್ಡು, ID ಕಾರ್ಡು.
ನಿಮಗೆ ಈ ಕಾಗದಗಳು ಏನು ಬೇಕು ಆ ಕಾಗದಗಳನ್ನು ಅವ್ರ ಐ ಡಿ ಕಾರ್ಡು ಅವನ್ನೆಲ್ಲನೂ ನಿಮಗೆ ಒದಗಿಸ್ತೀವಿ. ಇವರು ಏನು ಹನುಮಂತಗೌಡ ಕೃಷ್ಣಗೌಡ ಪಾಟೀಲ್ರದಾರ, ಇವರು ಮಾತ್ರನೂ ಸಹಿತ ನಂದವ ಅಂಥೇಳಿ ಸಾರ್ವಜನಿಕರಿಗೆ ಕರ್ನಾಟಕದವರಿಗೆ ಮೋಸ ಮಾಡುವ ರೀತಿಯೊಳಗೆ ಸುಳ್ಳು ಹೇಳುವ ಆ ಕೆಟ್ಟ ರಾಜಕಾರಣಕ್ಕೆ ಮಾನ್ಯ ಬೊಮ್ಮಾಯಿಯವರು ಇಳಿದಿರೋದು ನಾನು ದುರ್ದೈವ ಅಂತ ಹೇಳಿ ಭಾವಿಸ್ಕೊತೀನಿ. ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ. ಏನು ನಿಮ್ಮ ಉದ್ದೇಶ? ಸುಳ್ಳು ಹೇಳೋದರ ಮೂಲಕ ಪ್ರಚಾರ ಗಿಟ್ಟಿಸಿಕೊಂಡು ತೇಜೋವಧಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಿ. ಅವರ ಉದ್ದೇಶ ನೋಡಿ, ಗದಗದೊಳಗೆ KG ನ್ಯೂಸ್.